ನಾಳೆಯಿಂದ ನಮ್ಮ ಮೆಟ್ರೋ ದರ ಏರಿಕೆ ಆಗುತ್ತಾ ಅಥವಾ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಈಗಲೂ ಕೂಡ ಇದೆ. ಯಾಕಂತಂದ್ರೆ ದರ ಏರಿಕೆ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಿದ್ದಾರೆ. ದರ ಏರಿಕೆ ಮಾಡದಂತೆ ಸೂಚನೆ ಬಂದಿಲ್ಲ ಅಂತ ಮತ್ತೊಂದು ಕಡೆ BMRCL ಹೇಳ್ತಾ ಇದೆ. ಹಾಗಾಗಿ ಗೊಂದಲ ಉಂಟಾಗಿದೆ. ಈ ಗೊಂದಲದ ನಡುವೆ ನಾಳೆ ಮೆಟ್ರೋ ದರ ಏರಿಕೆ ಬಹುತೇಕ ಪಕ್ಕಾ ಅಂತ. ದರ ಏರಿಕೆ ಮಾಡಿದ್ರೆ ಬೀದಿಗಿಳಿಯೋದಾಗಿ ಬಿಜೆಪಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಬಿಜೆಪಿ ಎಚ್ಚರಿಕೆಯ ಬೆನ್ನಲ್ಲೇ ಪೊಲೀಸ್ ಭದ್ರತೆಯನ್ನ BMRCL ಕೋರಿದೆ. ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣಕ್ಕೆ ಭದ್ರತೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ನಾಳೆಯಿಂದ ಫೆಬ್ರವರಿ 11ರವರೆಗೂ ಭದ್ರತೆ ಕೊಡಬೇಕು ಅಂತ BMRCL ಮನವಿ ಮಾಡಿಕೊಂಡಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆಯ ವಿರುದ್ಧ ಮತ್ತೊಂದು ಕಡೆ ಜನಾಕ್ರೋಶವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಜನಾಕ್ರೋಶದ ಮಧ್ಯದಲ್ಲಿ ಭದ್ರತೆಗಾಗಿ ಪೊಲೀಸ್ ಮೊರೆ ಹೋಗಿದೆ BMRCL. ನಾಳೆ ನಮ್ಮ ಮೆಟ್ರೋ ದರ ಏರಿಕೆ ಆಗತ್ತಾ ಆಗಲ್ವಾ ಅನ್ನೋ ಗೊಂದಲ ಒಂದು ಕಡೆ. ಒಂದು ವೇಳೆ ದರ ಏರಿಕೆ ಆದರೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ BMRCL ನಮಗೆ ಭದ್ರತೆ ಬೇಕು ಅಂತ ಕೋರಿ ಪತ್ರವನ್ನ ಬರೆದಿದೆ. ಹಾಗಾದ್ರೆ ನಾಳೆ ಏನಾಗುತ್ತೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕಾ ಅಥವಾ ಏನಾದರೂ ತಾತ್ಕಾಲಿಕ ಬ್ರೇಕಾ? ಈಗ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ವಿಶೇಷವಾದಂತಹ ಸಂವಾದ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ವಿಶೇಷವಾದಂತಹ ಟಿ ಶರ್ಟ್ ಕೂಡ ಧರಿಸಿರುವಂಥದ್ದು. ಮಿಸ್ಟರ್ CM ಕಟ್ ದ ಡ್ರಾಮಾ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಜನರಿಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ಕೂಡ. ಮತ್ತೆ ಜೊತೆ ಮಾತಾಡೋಕ್ಕೆ ಸ್ವತಃ ತೇಜಸ್ವಿ ಸೂರ್ಯ ಅವರು. ಸರ್, ಮೊದಲನೇ ಪ್ರಶ್ನೆ ಏನಂದ್ರೆ, ನಾಳೆ ಟಿಕೆಟ್ ದರ ಏರಿಕೆ ಆಗತ್ತಾ ಆಗಲ್ವಾ ಸರ್? ಆಗಬಾರ್ದು ಅಂತ ಹೇಳಿ ಕೇಂದ್ರದ ಸಚಿವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅದರ ಮೀರಿಯೂ ರಾಜ್ಯ ಸರ್ಕಾರ BMRCL ಉಲ್ಲಂಘಿಸಿ ನಾವು ಮಾಡ್ತೀವಿ ಅಂತ ಹೊರಟ್ರೆ ಜನ ಅದಕ್ಕೆ ಉತ್ತರ ಕೊಡಬೇಕು. ಸರಿ, ಇದುವರೆಗೂ ಕೂಡ BMRCL ಅಧಿಕಾರಿಗಳು ಹೇಳುವ ಹಾಗೆ ನಮಗೆ ಲಿಖಿತವಾದಂತಹ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ, ದರ ಏರಿಕೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಹಿಂದೆ 105% ಇನ್ಕ್ರೀಸ್ ಆದಾಗ, 101%, 105% ಹಿಂದೆ ಜಾಸ್ತಿ ಆದಾಗ ಜನ ಗಲಾಟೆ ಮಾಡಿದ್ರು ಅಂತ ಅದನ್ನ 71% ಇಳಿಸ್ತಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಟ್ವೀಟ್ ಹಾಕಿದ್ರಲ್ಲ, ಇಲ್ಲ ನನ್ನ ಸೂಚನೆ ಮೇರೆಗೆ ಅದನ್ನ ನಾವು ಕರೆಕ್ಷನ್ ಮಾಡಿದೀವಿ ಅಂತ. ಅದೇ ತರ ಯಾಕೆ ಇವಾಗ ಮುಖ್ಯಮಂತ್ರಿಗಳು ಮಾಡಿಸ್ತಾ ಇಲ್ಲ? ಹಿಂದೆ ಮಾಡಿಸ್ಬೇಕಾದ್ರೆ ನಿಮಗೆ ಅಧಿಕಾರ ಇತ್ತು, ಇವಾಗ ಮಾಡ್ಸಕ್ ಅಧಿಕಾರ ಇಲ್ವಾ? ಈ ಸತ್ಯ ಒನ್ಸ್ ಅಂಡ್ ಫಾರ್ ಆಲ್ ಬಯಲಾಗಬೇಕು ಅನ್ನೋದಕ್ಕೋಸ್ಕರನೇ ಇವಾಗ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡಿತ್ತು ಅನ್ನೋದನ್ನ ಬಯಲು ಮಾಡೋಕ್ಕೋಸ್ಕರನೇ ಅವ್ರ ಆರ್ಗ್ಯುಮೆಂಟನ್ನೇ ಟಿ ಶರ್ಟ್ ಆಗಿ ಮಾಡ್ಕೊಂಡು ಬಂದಿರೋ. ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಅಧಿಕಾರಿಗಳ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿಸ್ತಾರೆ. ನಾವು ಆರ್ಥಿಕವಾಗಿ ದಿವಾಳಿ ಎದ್ದೋಗಿದ್ದೀವಿ, ಸ್ಟೇಟ್ ಫೈನಾನ್ಷಿಯಲ್ ಪೊಸಿಷನ್ ವೀಕ್ ಆಗಿದೆ, ಇಷ್ಟು ದಿವಸ ನಾವು ಕೊಡ್ತಾ ಇದ್ದಂಥ ಕ್ಯಾಶ್ ಸಪೋರ್ಟ್, ಸ್ಯಾಡೋ ಕ್ಯಾಶ್ ಸಪೋರ್ಟು ಇದು ಯಾವುದು ಕೊಡೋಕ್ಕಾಗ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಫೇರ್ ರಿವಿಷನ್ ಮಾಡಿ ಅಂತ. ಇದು ಕಾರಣ. ಇವ್ರ ಹತ್ರ ದುಡ್ಡಿಲ್ಲ. ಇವತ್ತು ಇವರ ದುರಾಡಳಿತದಿಂದಾಗಿ ಇವತ್ತು ರಾಜ್ಯ ಇವತ್ತು ಈ ಸ್ಥಿತಿಲಿದೆ. ಅದಕ್ಕೋಸ್ಕರ ಜನರಿಗೆ ಇವತ್ತು ನೀವು ಫೇರ್ ಜಾಸ್ತಿ ಮಾಡಿ ಅಂತ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ 4 ಗೋಡೆಗಳ ಒಳಗಡೆ ದರ ಜಾಸ್ತಿ ಮಾಡಿ ಅಂತ ಆರ್ಗ್ಯುಮೆಂಟ್ ಮಾಡಿ ಹೊರಗಡೆ ಬಂದ್ಬಿಟ್ಟು ಇದನ್ನ ಮೋದಿ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಮಾಡಿರೋದು ಅಂತ ಸುಳ್ಳು ಹೇಳ್ತಾ ಇದಾರಲ್ಲ, ಅದು ನಿಲ್ಬೇಕು ಸರ್. 71% ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಆಗ ಕೇಂದ್ರ ನಗರಾಭಿವೃದ್ಧಿ ಸಚಿವರು ಯಾಕೆ ಮಾಡಬೇಡಿ ಅಂತ ಹೇಳಿಲ್ಲ, 5% ಮಾಡುವಾಗ ಯಾಕೆ ಹೇಳ್ತಿದ್ದಾರೆ? ಅವಾಗ್ಲೂ ಹೇಳಿದ್ದಾರೆ, ಆದ್ರೂ ಮಾಡಿದ್ದಾರೆ, ಇವಾಗ್ಲೂ ಹೇಳಿದ್ದಾರೆ, ಆದ್ರೂ ನಾಳೆ ಇವ್ರು ಮಾಡಕ್ ಹೊರಡ್ತಾ ಇದ್ದಾರೆ. ಪದೇ ಪದೇ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ ಅವರೇ ಕೇಳಿದ್ದಾರೆ. ಸ್ಪಷ್ಟ ಇದೆ. ಇನ್ನೇನಾಗಬೇಕು? ಇವ್ರು ದರ ಜಾಸ್ತಿ ಮಾಡಿ ಅಂತ ಕೇಳಿದ್ದೆ ಇವರು. 1 ವರ್ಷಕ್ಕೆ ಸಾಕಾಗಲ್ಲ, ಪ್ರತಿ ವರ್ಷ ಜಾಸ್ತಿ ಮಾಡಿ ಅಂತ ಕೇಳಿದ್ ಇವರು. ಈಗ ಜಾಸ್ತಿ ಮಾಡಿ ಅಂತಂದಾಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಬೇಡ ಅಂತ ಅಂದಮೇಲೂ ಕೂಡ ಮುಂದಕ್ಕೆ ಹೋಗ್ತಾ ಇರೋದು ಇವರು. ಇಷ್ಟು ಕ್ಲಾರಿಟಿ ಜನಕ್ಕೆ ಇಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇವ್ರು ಏನ್ ಮಾಡಿದ್ದಾರೆ ಅಂತ. ಮುಂದೇನು ಸರ್? ಈಗ ಜನಜಾಗೃತಿಯ ಈ ಕೆಲಸ ನಾವು ಮುಂದುವರಿಸ್ತೀವಿ. ಇನ್ನೊಂದು 3 ತಿಂಗಳಲ್ಲಿ GB ಎಲೆಕ್ಷನ್ ಬರುತ್ತೆ. ಗಾಯದ ಮೇಲೆ ಜನಕ್ಕೆ ಬರೆ ಹಾಕ್ತಾ ಇರುವಂಥ ಈ ಸರ್ಕಾರಕ್ಕೆ ಜನ ಉತ್ತರ ಕೊಡ್ತಾರೆ.
ಈಗಲೂ ಕೂಡ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಅಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟರೆ ನಾಳೆ ಬೆಳಗ್ಗೆ ಫೇರ್ ಹೈಕ್ ಆಗಲ್ಲ. ಈಗಾಗಲೇ ಕೇಂದ್ರದಿಂದ ಕೊಟ್ಟಿದ್ದಾರೆ. ಇವರು ಪ್ರತಿ ಸತಿ ಹೇಳೋದು ನಾವು 50. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.